ಎಸ್ ಚಂದನ್, ನನಗೀಗ ಇಲ್ಲಿನ ಪರಿಸ್ಥಿತಿ ಮತ್ತೆ ಇದೀಗಷ್ಟೇನೆ ತಿರುಮಾವಳವನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂಗೆ ನಾವು ಅನ್ಕಂಡೀಷನಲ್ ಸಪೋರ್ಟ್ ಅನ್ನು ಕೊಟ್ಟಿದ್ದೀವಿ, ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದೀವಿ, ಅದನ್ನ ಗವರ್ನರ್ ಅವರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಟಿವಿಕೆ ಅವರು ಮಾಡಿದ್ದಾರೆ. ನಾವು ಯಾವ ಕಾರಣಕ್ಕಾಗಿ ಅವರಿಗೆ ಬೆಂಬಲ ಕೊಟ್ವಿ ಅನ್ನುವಂಥದ್ದನ್ನ ವಿವರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಈಗ ನೀವು ಕೇಳಿದ ಪ್ರಶ್ನೆಗೆ ಖಂಡಿತವಾಗ್ಲೂ ಇವಾಗ ಗವರ್ನರ್ ಸಮಯಾವಕಾಶವನ್ನ ಕೊಡಲೇಬೇಕಾಗತ್ತೆ. ಅವರು ಬೇರೆ ಯಾವುದೇ ಕಾರಣ ಹೇಳಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಈಗಾಗಲೇ ರಾಜಭವನಕ್ಕೆ ಲೆಟರ್ಗಳು ತಲುಪಿದೆ, 118 ಸಂಖ್ಯೆ ಬೆಂಬಲ ಇರತಕ್ಕಂಥ ಲೆಟರ್ಗಳು ತಲುಪಿರೋದ್ರಿಂದಾಗಿ ಕಾನ್ಸ್ಟಿಟ್ಯೂಷನಲ್ ಅಲ್ಲಿನ ಹಕ್ಕು ಮಂಡನೆ ಆಗಲೇಬೇಕಾಗುತ್ತೆ. ಹಾಗಾಗಿ ಅವರು ಸಮಯ ಕೊಡಲೇಬೇಕು ಅನ್ನುವಂಥದ್ದು ಈಗ ಇಲ್ಲಿ ನಡೀತಿರ್ತಕ್ಕಂಥ ಚರ್ಚೆ. ಆಗೊಂದು ವೇಳೆ ಅವ್ರೇನಾದ್ರೂ ನಾವು ಕೇರಳಕ್ಕೆ ಹಾರಿ ಹೋಗ್ಬಿಡ್ತೀವಿ, ನಾಳೆ ನೋಡ್ಕೊಳ್ಳೋಣ ಅಥವಾ ಬೇರೆ ಏನೇ ಸ್ಟೆಪ್ ತಗೊಂಡ್ರು ಕೂಡ ಅವರು ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡದೆ ಇವತ್ತು ಅದು ಕಾನೂನಾತ್ಮಕವಾಗಿ ಅವರು ಉತ್ತರ ಕೊಡುವಂತಹ ಸಂದರ್ಭ ಬರುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಕದ ತಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಈಗಾಗಲೇ ಅರ್ಜಿಯನ್ನ ಹಾಕೊಂಡಿರುವಂತದ್ದು ಟಿವಿಕೆ. ಈ ಎಲ್ಲ ಅಂಶಗಳೇ ಇರೋದ್ರಿಂದಾಗಿ ಈಗ ಗವರ್ನರ್ ಕೇಳಿದಂತಹ ಲಿಖಿತ ರೂಪದಲ್ಲಿ 118 ಶಾಸಕರ ಬೆಂಬಲದ ಪತ್ರ ನನಗೆ ದೊರೆತ ಮೇಲೆ ನಿಮಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತದಕ್ಕೆ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳುವಂತದಕ್ಕೆ ರಾಜಭವನ ಅನುಮತಿ ನೀಡುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಇದೀಗ ಸುಮಾರು 3 ಗಂಟೆಯಷ್ಟೊತ್ತಿಗೆ ಈ ಪತ್ರ ರಾಜಭವನಕ್ಕೆ ತಲುಪಿದೆ. ರಾಜಭವನದಲ್ಲಿ ಈಗಾಗಲೇ ಈ ಕುರಿತಾದಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಅವರಿಗೆ ಯಾವ ಸಮಯದಲ್ಲಿ ಈಗ ಏನು ರಾತ್ರಿಯ ಒಳಗಾಗಿನೇ ಅವರಿಗೆ ಏನು ಸಿಎಂ ಆಗಿ ಪದಗ್ರಹಣ ಮಾಡುವಂತದಕ್ಕೆ ಅನುಮತಿ ಕೊಡುವಂತದ್ರ ಬಗ್ಗೆ ಈಗಾಗಲೇ ತಯಾರಿ ನಡೆಸಿಕೊಳ್ಳಲಾಗ್ತಾ ಇದೆ ರಾಜಭವನದಲ್ಲಿ ಅಂತೇಳಿ ಹೇಳಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಇಲ್ಲ ನಾಳೆಗೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತಂದ್ರೆ ಅದು ಕೂಡ ರಾಜಭವನದಿಂದ ಅಧಿಕೃತವಾದಂತಹ ಒಂದು ಆದೇಶ ಬಂದ್ರೆ, ಸಂದೇಶ ಬಂದ್ರೆ ಅದು ಕೂಡ ಮಾನ್ಯ ಆಗುತ್ತೆ. ಇಲ್ಲ ನಾಳೆ ನನಗೆ ಕೇರಳದಲ್ಲಿ ಕೆಲಸ ಇದೆ, ಕೇರಳದಲ್ಲಿ ನಾನು ಕೇರಳಕ್ಕೆ ಹೋಗಬೇಕಾಗಿದ್ದಾಗ ಇವತ್ತೇ ಮುಗಿಸ್ಬಿಡ್ತೀನಿ ಅನ್ನುವಂಥದ್ದಾದ್ರೆ ಇವತ್ತೇ ಮುಗಿಸ್ಬೇಕಾಗತ್ತೆ. ರಾಜ್ಯಪಾಲರು ಏನಾದ್ರೂ ಈಗ ಅವರ ಒಂದು ಹಕ್ಕನ್ನ, ಅವರ ಒಂದು ಕರ್ತವ್ಯವನ್ನ ನಿರ್ವಹಣೆ ಮಾಡಲಿಲ್ಲ ಅಂತಂದ್ರೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಮತ್ತೆ ಈ ಒಂದು ಕ್ರೈಸಿಸ್ ಕಾನೂನಾತ್ಮಕವಾಗಿ ಮುಂದುವರಿಯುವಂತ ಸಾಧ್ಯತೆ ಇದೆ. ಚಂದನ್, ಈಗ ವಾಟ್ ಈಸ್ ದಿ ಆಪ್ಷನ್ ಟಿವಿಕೆ ಈಸ್ ಹ್ಯಾವಿಂಗ್ ಅಟ್ ದಿ ಮೊಮೆಂಟ್? ಈಗ ಒಂದು ಪ್ರಶ್ನೆ ನಿಮಗೆ ನೇರವಾಗಿ ಕೇಳ್ಬಿಡ್ತೇನೆ ನೋಡಿ. 2-3 ಅಂಶಗಳನ್ನು ನೀವು ಚರ್ಚೆ ಮಾಡೋಣ. ಶಿವು, ಗವರ್ನರ್ ಯಾರಿದ್ದಾರೆ, ಐ ಗೆಟ್ ಬ್ಯಾಕ್ ಟು ಯು. ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಶರತ್ ಅದನ್ನು ಓದಿದ ಮೇಲೆ ವಾಪಸ್ ಬರ್ತಾರೆ. ಕೇರಳ ಪ್ರವಾಸ ರದ್ದು. ಎಸ್ ಶರತ್, ಗೋ ಹೆಡ್. ರಾಜ್ಯಪಾಲ ಅರ್ಲೇಕರ್ ಅವರ ಕೇರಳಂ ಪ್ರವಾಸ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ. 7:10ಕ್ಕೆ ರಾಜ್ಯಪಾಲರು ಹೋಗಬೇಕಾಗಿತ್ತು ಕೇರಳಂಗೆ, ಈಗ ಆ ಪ್ರವಾಸ ಕ್ಯಾನ್ಸಲ್ ಆಗಿದೆ. ಸೊ ಅಲ್ಲಿಗೆ ವಿಜಯ್ಗೆ ಟೈಮ್ ಕೊಡೋದು ನಿಕ್ಕಿ ಆಯ್ತು. 6:30ಕ್ಕೆ ಲೋಕಭವನಕ್ಕೆ ಬನ್ನಿ ಅಂತ ವಿಜಯ್ಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಪಾಲ ಅರ್ಲೇಕರ್ ಕೇರಳ ಪ್ರವಾಸ ಕ್ಯಾನ್ಸಲ್ ಆಗಿದೆ. ಈಗ ಇರಲೇಬೇಕಾಗಿತ್ತು, ಇವತ್ತು ಭೇಟಿ ಆಗಲೇಬೇಕಾಗಿತ್ತು ವಿಜಯ್ ಅವರು ರಾಜ್ಯಪಾಲರನ್ನ. ಇಲ್ಲ ಅಂದಿದ್ರೆ ಸಮಯದ ಅಭಾವ ಬೇರೆ ಇತ್ತು, ಇವತ್ತು ಲಾಸ್ಟ್ ಡೇ ಕೂಡ ಇತ್ತು. ಹಾಗಾಗಿ ರಾಜ್ಯಪಾಲರು ಟೈಮ್ ಸಿಗ್ತಿಲ್ಲ ಅಂತ ಹೇಳಿದ್ದು ಒಂದು ರೀತಿಯಾಗಿ ಟಿವಿಕೆಗೆ ಶಾಕ್ ಆಗಿತ್ತು. ವಾಪಸ್ ಕೂಡ ಹೋಗೋದಕ್ಕೆ ಡಿಸೈಡ್ ಕೂಡ ಮಾಡಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೋಗೋದಕ್ಕಿದ್ರು. ಈಗ ಮತ್ತೊಂದು ಅಪ್ಡೇಟು, ಕೇರಳ ಪ್ರವಾಸ ರದ್ದಾಗಿ ರಾಜ್ಯಪಾಲರದು, ಭೇಟಿಗೆ ಬನ್ನಿ ಅಂತ ವಿಜಯ್ಗೆ ಕಾಲ್ ಮಾಡಿದ್ದಾರೆ ಅಂತ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಟೆಲ್ಲಿಂಗ್. ಒಬ್ಬ ಗವರ್ನರು, ಯಾವುದೇ ರಾಜ್ಯದ ಗವರ್ನರ್ ಆಗಿರ್ಬೋದು, ಯಾವ ಕಾರಣಕ್ಕೂ ಸುಖ ಸುಮ್ಮನೆ ಒಂದು ಮೆಜಾರಿಟಿ ಇರುವ ಪಾರ್ಟಿಯ ಲೀಡರ್ಗೆ ಅಥವಾ ಲೀಡರ್ಗೆ ಬಿಟ್ಟಾಕ್ಬಿಡಿ ಅತ್ಲಾಗೆ, ಮೆಜಾರಿಟಿ ಇರುವ ಒಂದು ಪಾರ್ಟಿಗೆ ನಾನು ಟೈಮ್ ಕೊಡೋಕ್ಕಾಗಲ್ಲ, ನಾನು ಕೇರಳಕ್ಕೆ ಹೋಗಬೇಕು, ನಾನು ಅಂಟಾರ್ಟಿಕಾಗೆ ಹೋಗಬೇಕು, ನಾನು ಅಮೆರಿಕಾಗೆ ಹೋಗಬೇಕು, ಆಫ್ರಿಕಾಗೆ ಹೋಗಬೇಕು, ಜಿಂಬಾಬ್ವೆಗೆ ಹೋಗಬೇಕು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇಫ್ ನೋ ಪಾರ್ಟಿ ಈಸ್ ಹ್ಯಾವಿಂಗ್ ಸ್ಟ್ರೆಂತ್, ಕೋರ್ ಸ್ಟ್ರೆಂತ್ ಆರ್ ಮೆಜಾರಿಟಿ ಅಂಡರ್ ದಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 356 ಅದನ್ನು ಪ್ರೆಸಿಡೆಂಟ್ಗೆ ನೋಟಿಫೈ ಮಾಡ್ಬೋದು, ಅದು ಗವರ್ನರ್ನ ಕೆಲಸ. ಇಲ್ಲ ಸ್ವಾಮಿ, ಯಾರಿಗೂ ಇಲ್ಲಿ ಮೆಜಾರಿಟಿ ಇಲ್ಲ, ವೇಫರ್ ಥಿನ್ ಮೆಜಾರಿಟಿನೂ ಇಲ್ಲ, ಇಲ್ಲಿ ಯಾರೂ ಸರ್ಕಾರ ರಚನೆ ಮಾಡೋ ಥರದಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನೀವು ಪ್ರೆಸಿಡೆಂಟ್ ರೂಲನ್ನು ತಗೊಂಡು ಬನ್ನಿ ಅಂತ ಅಂಡರ್ ದಿ ಆರ್ಟಿಕಲ್ 356 ಭಾರತೀಯ ಸಂವಿಧಾನದ ಪ್ರಕಾರದಲ್ಲಿ ಮಾಡಬಹುದಾಗಿತ್ತು. ಬಟ್ ಇಲ್ಲ, ನಾನು ಅವಾಗಲೇ ಹೇಳ್ತಾ ಇದ್ದೆ, ದಿಸ್ ಶುಡ್ ನಾಟ್ ಹ್ಯಾಪನ್. ಹೌದು ಹೌದು, ಮೆಜಾರಿಟಿ ಇಟ್ಕೊಂಡು ಹಿಂಗ್ ಲೆಟರ್ ಇಟ್ಕೊಂಡು ಓಕೆ, ದೇರ್ ಈಸ್ ಒನ್ ಥಿಂಗ್, ಅದೇನು ಅಂತಂದ್ರೆ ವೆರಿಫಿಕೇಶನ್ ಮಾಡಬೇಕು ಅಂತ. ಇವತ್ತೇ ವಿಜಯ್ ಪ್ರಮಾಣ ವಚನ ಸ್ವೀಕಾರ. ಶರತ್, ಇವತ್ತೇ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಬಹುತೇಕ ಇವತ್ತು ರಾತ್ರಿನೇ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡ್ದಂಗಿದೆ.
ಅಲ್ಲಿನ ಸಿನಾರಿಯೋ ಹಾಗೆ ಇದೆ. ಸರಳವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಬಿಡೋಣ, ಡಿಲೇ ಮಾಡೋದು ಬೇಡ. ಮತ್ತು ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿ ಆದಂತಹ ಡೆವಲಪ್ಮೆಂಟ್ ಈ ರಾತ್ರಿಗೂ ಕೂಡ ಆಗೋದು ಬೇಡ. ಆದಷ್ಟು ಬೇಗ ಪದಗ್ರಹಣ ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ, ಬಹಳ ಸಿಂಪಲ್ ಆಗಿ ಮಾಡೋಣ ಅನ್ನುವಂಥ ಚಿಂತನೆಯನ್ನು ಸದ್ಯದ ಮಟ್ಟಿಗೆ ವಿಜಯ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಹುತೇಕ ಇವತ್ತು ರಾತ್ರಿನೇ ಪ್ರಮಾಣ ವಚನವನ್ನು ಸ್ವೀಕರಿಸೋ ಸಾಧ್ಯತೆ ರೈಟ್ ನಾವು ಕಂಡು ಬರ್ತಾ ಇದೆ. ಸರ್, ಡಿಲೇ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾಗಿ ಅದೇ ನಿನ್ನೆ ರಾತ್ರೋರಾತ್ರಿ ಮ್ಯಾಜಿಕ್ ನಂಬರ್ 118 ದಾಟಿತ್ತು. ಆದರೆ ರಾತ್ರಿ ಆದಂಥ ಡೆವಲಪ್ಮೆಂಟು ಇವತ್ತಿನ ರಾತ್ರಿ ಆಗಬಾರ್ದು ಅಂತೇಳಿ ಅರ್ಜೆನ್ಸಿ ಮಾಡ್ತಿರೋದ. VCK ಅವ್ರಿನ್ನ ಅರ್ಧ ಗಂಟೆಲಿ ವಾಪಸ್ ತಗೊಂತೀನಿ ಅಂದ್ರೆ ಏನು ಮಾಡ್ತೀರಾ? ಹಾಂ, ಆಯ್ತಾ. ಈ ಕಾಂಗ್ರೆಸ್ ಶಿವ ಲೈವಲ್ಲಿ ಇದ್ದಾರೆ, ಹಾಗೆ ಶಿವನು ಲೈವಲ್ಲಿ ಇದ್ದಾರಾ? ಹೌದು. ಶಿವು, ಹೌ ಆರ್ ಯು ಎಕ್ಸ್ಪೀರಿಯನ್ಸಿಂಗ್ ಆಲ್ ದೀಸ್ ಥಿಂಗ್ಸ್? ಶಿವು, ಈಗ ನನ್ನ ಜೊತೆ ಮಾತಾಡ್ತಿರುವಾಗಲೇ ನೀವೇ ಏನೇನೋ ಅಪ್ಡೇಟ್ ಕೊಡ್ತಾ ಇದ್ದೀರಿ. ಒಂದು ಕಡೆ ಮೊಬೈಲಲ್ಲಿ ಟೈಪ್ ಮಾಡ್ತಾ ಇದ್ದೀರಿ, ಒಂದು ಕಡೆ ನನ್ನ ಜೊತೆಗೆ ಅಪ್ಡೇಟ್ ಕೊಡ್ತೀರಿ. ನಿಮಗೆ ಇದು ಯೂ ಟರ್ನ್ ಅನಿಸ್ತಿದೆಯಾ, ರೌಂಡ್ ಟರ್ನ್ ಅನಿಸ್ತಿದೆಯಾ, ಏನು ಮೇಲಿಂದ ಕೆಳಗೆ ಬಿದ್ದಂಗೆ ಅನಿಸ್ತಾ ಇದೆಯಾ, ಏನಿದು? ಖಂಡಿತವಾಗ್ಲು ಚಂದನ್, ನಾವು ಈಗ ರಾಜ್ ನ್ಯೂಸ್ ತಂಡ ಚೆನ್ನೈನಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಿದ್ದಾಗ ಹಲವಾರು ವಿಚಾರಗಳನ್ನ, ಹಲವಾರು ಇಲ್ಲಿನ ರಾಜಕೀಯದ ಹಾಗೂ ರಾಜಕೀಯದ ಒಂದು ಸಿನಾರಿಯೋ ಏನಿದೆ ಇದನ್ನ ರಾಜ್ ನ್ಯೂಸ್ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಆಯಿತು. ಅದು ನೇರವಾಗಿ ಕನ್ನಡಿಗರಿಗೆ, ನಮ್ಮ ರಾಜ್ ನ್ಯೂಸ್ ವೀಕ್ಷಕರಿಗೆ ನಾವು ಇಲ್ಲಿಂದ ಕೊಡ್ತಿರೋಂಥದ್ದು. ಇದೇ ವಿಚಾರವನ್ನ ನಾನು ಈಗಾಗಲೇ ಹೇಳ್ತಾ ಇದ್ದೆ. ರಾಜ್ಯಪಾಲರಿಗೆ ಈಗ ವಿಜಯ್ ಅವರನ್ನ ಕರೆದು ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದಕ್ಕೆ ಅನುಮತಿಯನ್ನು ಕೊಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಅವ್ರು ಬೇರೆ ಏನೇ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರು ಅವರು ಸಂವಿಧಾನಾತ್ಮಕವಾಗಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ, ಇದು ಸ್ಪಷ್ಟ. ಈ ಬಹಳ ಮುಖ್ಯವಾಗಿ ಯಾಕೆ ಅರ್ಲೇಕರ್ ಅವರು ಇಷ್ಟೆಲ್ಲ ಆಟ ಆಡಿಸಿದ್ರು TVK ನಾಯಕರನ್ನ ಅಂತಂದ್ರೆ, ಇಲ್ಲಿ ಚರ್ಚೆ ಆಗ್ತಾ ಇರೋ ವಿಚಾರ, ಇಲ್ಲಿ ಏನು ತಿಳುವಳಿಕೆ ಇರ್ತಕ್ಕಂಥ ರಾಜಕೀಯ ತಜ್ಞರ ಒಂದು ಚರ್ಚೆಯ ಪ್ರಕಾರವಾಗಿ ಹೊಸ ಪಾರ್ಟಿ, ಅವರು ಸಿನಿಮಾದಿಂದ ಬಂದವರು, ಅಲ್ಲಿ ಹೇಳ್ಕೊಳ್ಳೋಕೆ ಯಾರೂ ಕೂಡ ಅಷ್ಟು ದೊಡ್ಡ ಮಟ್ಟದ ಹೆಸರಿರೋರಿಲ್ಲ. ಹಾಗಾಗಿ ಅವರಿಗೆ ಕಾನೂನಿನ ತಿಳುವಳಿಕೆ ಇರೋದಿಲ್ಲ. ಸೊ ಅವರು ಎಲ್ಲಾ ತಿಳುವಳಿಕೆ, ಎಲ್ಲ ಸಲಹೆಗಳನ್ನ ಪಡ್ಕೊಂಡು ಬರುವಷ್ಟರಲ್ಲಿ ನಾವು ಮುಗಿಸಿಬಿಡೋಣ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ರಾ? ಹಾಗೇ ಯೋಚನೆ ಮಾಡ್ತಿದ್ರು ಅನ್ನುವಂಥದ್ದೇ ಇಲ್ಲಿನ ಕಾನೂನು ಪಂಡಿತರ ಮತ್ತೆ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಹಾಗಾಗಿ ವಿಜಯ್ ಬಹಳ ತಣ್ಣಗೆ ಎಲ್ಲವನ್ನೂ ಕೂಡ ನಿಭಾಯಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಈ ವಿಚಾರವನ್ನ ಬೆಳಿಗ್ಗೆ VCK ನಾಯಕರ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ. ಸೊ ಎಲ್ಲ ಪರಿಸ್ಥಿತಿಯನ್ನು ಕೂಡ ಅವಲೋಕನ ಮಾಡಿ ಏನು CPM ಎಡಪಕ್ಷಗಳು ಮತ್ತೆ VCK ಸಪೋರ್ಟ್ ಕೊಟ್ಟ ಮೇಲೆ ಲಿಖಿತವಾಗಿ ನೀವೇನ್ ಕೇಳ್ತೀರಿ, ಲಿಖಿತವಾಗಿ ತಾನೇ ಕೇಳ್ತೀರಿ, ಆ ಲಿಖಿತವಾಗಿರುವಂತಹ ಎಲ್ಲ ಒಂದು ಬೆಂಬಲವನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ. ಈಗ ಕೊಟ್ಟು ಸುಮ್ಮನೆ ಆಗ್ತಾರೆ. ಈಗ 6:15 ಕರೆದಿದ್ದಾರೆ. 6:15 ಕರೆದ ಮೇಲೆ ಅವರು ಸರಳವಾಗೇನೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಒಪ್ಕೋಬೇಕಾಗುತ್ತೆ, ರಾಜ್ಯಪಾಲರು ಒಪ್ಕೋಬೇಕಾಗುತ್ತೆ. ಸೊ ಈ ಒಂದು ನಿರ್ಣಯ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಸೊ ಇಲ್ಲಿನ ಜನಾಭಿಪ್ರಾಯ ಬೆಳಿಗ್ಗೆಯಿಂದ ಕೂಡ ಹೇಗಿತ್ತು ಅಂತಂದ್ರೆ, ಎಲ್ಲರೂ ಕೂಡ ಅವ್ರಿಗೆ 108 ಬಂದಿರತಕ್ಕಂಥ TVKಗೆ ಸಪೋರ್ಟ್ ಮಾಡಬೇಕು, ಮತ್ತೆ ಅರ್ಲೇಕರು ಸರ್ಕಾರವನ್ನು ರಚನೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಒಂದು ವೇಳೆ ಸರ್ಕಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಏನು ತಮಿಳುನಾಡಿನಲ್ಲಿ ಬಹುದೊಡ್ಡವಾದಂತಹ ಒಂದು ಪ್ರತಿಭಟನೆ ಎದುರಾಗುತ್ತೆ. ಅದನ್ನ ರಾಜ್ಯಪಾಲರು ಎದುರಿಸಬೇಕಾಗುತ್ತೆ. ಜೊತೆಗೆ ಈಗಾಗಲೇ ನಾವು ಬೆಂಬಲ ಕೊಡ್ತೀವಿ ಅಂತ ಕಳೆದ 4 ದಿನದಿಂದಲೂ ಕೂಡ ಟ್ವಿಸ್ಟ್ಗಳನ್ನ, ಟರ್ನ್ಗಳನ್ನ ಕೊಡ್ತಾ ಇರುವಂತಹ VCKನೂ ಕೂಡ ಎದುರಿಸಬೇಕಾಗುತ್ತೆ. ತಮಿಳುನಾಡಿನ ಜನರ ಆಕ್ರೋಶವನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ಬಂದಂತ, ನಾವು ಮಾತನಾಡಿಸಿದಂತ ಅಷ್ಟು ಜನನೂ ಕೂಡ ಹೇಳಿದಂಥದ್ದು. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಅದನ್ನೇ ಮಾತಾಡ್ತಾ ಇದ್ರು. VCK ಅವ್ರನ್ನ ಕಾರ್ಯಕರ್ತನ ಮಾತಾಡಿದಾಗ್ಲೂ ಕೂಡ ಇದನ್ನೇ ಹೇಳ್ತಾ ಇದ್ರು. ಈಗ ಸುಮಾರು 5 ಗಂಟೆಗೆ ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ನಾವು ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ ಅಂತ ಹೇಳಿದ ಕೂಡಲೇ TVK ಕಾರ್ಯಕರ್ತರು ಚಪ್ಪಾಳೆ ಹೊಡೆಯೋದಕ್ಕಿಂತ ಹೆಚ್ಚಿಗೆ VCK ಕಾರ್ಯಕರ್ತರು ವಿಷಲ್ ಹಾಕಿ ಚಪ್ಪಾಳೆಯನ್ನು ಹೊಡೆದಿದ್ರು. ಅಂದ್ರೆ VCK ಕಾರ್ಯಕರ್ತರಲ್ಲಿ ಕೂಡ TVKಯ ಒಂದು ಬೆಂಬಲ ಕೊಡಲೇಬೇಕು ಅನ್ನೋಂಥ ವಿಜಯ್ ಸಪೋರ್ಟರ್ಸ್ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಿದ್ದು ಈಗ ಇಲ್ಲಿ ಕಂಡು ಬಂದಂಥದ್ದು. ಇವತ್ತು ಅಟ್ ಎನಿ ಕಾಸ್ಟ್, ಯಾವುದೇ ಸಂದರ್ಭದಲ್ಲಾದರೂ ಕೂಡ ವಿಜಯ್ಗೆ ಪ್ರಮಾಣ ವಚನ ಬೋಧಿಸಲೇಬೇಕಾಗಿರುವಂಥ ಅನಿವಾರ್ಯತೆ ರಾಜ್ಯಪಾಲರಿಗೆ ಬಂದಿದೆ. ಚಂದನ್, I'll get back to you. Keep updating me on this. ನಾನು ಬೇರೆ ವಿಷಯಗಳನ್ನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೇನೆ. ಯು ಜಸ್ಟ್ ಗೋ ಅಹೆಡ್. ಸದ್ಯದ ಅಪ್ಡೇಟ್ಸ್ ಏನಿದೆ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಮುಂದೆ ನೀವು ಫಾಲೋ ಅಪ್ ಮಾಡಿ ನೋಡೋಣ. ಥ್ಯಾಂಕ್ ಯು.